ವೆಲ್ಕಮ್ ಟು ಸಿಎಸ್ಆರ್ ಸೆಂಟರ್. ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನೋಡೋಣ ಎಂಎಸ್ ಎಕ್ಸೆಲ್ ನಲ್ಲಿ ವಿಲುಕಪ್ ಫಾರ್ಮುಲಾದಲ್ಲಿ ರಿವರ್ಸ್ ವಿಲುಕಪ್ ಫಾರ್ಮುಲಾ ಅಂದ್ರೆ ಏನು ಮತ್ತು ವಿಲುಕಪ್ ಫಾರ್ಮುಲಾವನ್ನ ರಿವರ್ಸ್ ವಿಲುಕಪ್ ಫಾರ್ಮುಲಾ ಆಗಿ ಯಾವ ರೀತಿ ನಾವು ಇನ್ಸರ್ಟ್ ಮಾಡಬೇಕು ಅಂತ ನೋಡೋಣ. ನೀವಿಲ್ಲಿ ನೋಡ್ತಾ ಇರಬಹುದು, ನಾನಿಲ್ಲಿ ಒಂದು ಟೇಬಲ್ ಅನ್ನ ತಗೊಂಡಿದ್ದೀನಿ. ನೀವಿಲ್ಲಿ ನೋಡಬಹುದು ಸೇಲ್ಸ್ ಮೆನ್, ಪ್ರಾಡಕ್ಟ್, ನಂತರ ಝೋನ್, ಸೇಲ್ಸ್, ನಂತರ ಪ್ರಾಡಕ್ಟ್ ಐಡಿ ನಾನಿಲ್ಲಿ ತಗೊಂಡಿದ್ದೀನಿ. ನೀವಿಲ್ಲಿ ನೋಡಬಹುದು ಟೇಬಲ್ ಅನ್ನ ನಾನಿಲ್ಲಿ ರಿವರ್ಸ್ ಮಾಡಿದ್ದೀನಿ. ಫಸ್ಟ್ ನಾವಿಲ್ಲಿ ಪ್ರಾಡಕ್ಟ್ ಐಡಿಯನ್ನ ತಗೊಳ್ತಾ ಇದ್ವಿ, ಆದ್ರೆ ನಾನಿಲ್ಲಿ ಲಾಸ್ಟ್ ಕಾಲಮ್ ಅಲ್ಲಿ ಪ್ರಾಡಕ್ಟ್ ಐಡಿಯನ್ನ ತಗೊಂಡಿದ್ದೀನಿ. ಇದೇ ರೀತಿಯಾಗಿ ನಾವು ಕಂಪನಿಯಲ್ಲಿ ಡೇಟಾ ಎಂಟ್ರಿ ಮಾಡಬೇಕಾದ್ರೆ ಡೇಟಾ ಯಾವ ರೀತಿಯಾಗಿ ಆದ್ರೂ ಇರಬಹುದು, ಅಥವಾ ಈ ಪ್ರಾಡಕ್ಟ್ ಐಡಿಯನ್ನ ಸೆಂಟರ್ ಕಾಲಮ್ ಅಲ್ಲಿ ಸಹ ನೀವು ಎಂಟ್ರಿ ಮಾಡಬಹುದು. ಈ ರೀತಿ ಇದ್ದಾಗ ಈ ಕಾಲಮ್ಗಳನ್ನ ನಾವು ಅರೇಂಜ್ ಮಾಡಬೇಕಾಗಿದೆ. ನಮಗೆ ಯಾವ ಕಾಲಮ್ ಅಲ್ಲಿ ಇರುವಂತಹ ಡೀಟೇಲ್ಸ್ ಫಸ್ಟ್ ಬೇಕಾಗಿದೆ, ನಂತರ ಯಾವ ಕಾಲಮ್ ಅಲ್ಲಿ ಇರುವಂತಹ ಡೀಟೇಲ್ಸ್ ಸೆಕೆಂಡ್ ಬೇಕಾಗಿದೆ, ಯಾವ ಕಾಲಮ್ ಅಲ್ಲಿ ಇರುವಂತಹ ಡೀಟೇಲ್ಸ್ ಥರ್ಡ್ ಬೇಕಾಗಿದೆ. ಈ ರೀತಿಯಾಗಿ ನಾವು ಟೇಬಲ್ ಅನ್ನ ಅರೇಂಜ್ ಮಾಡಬೇಕಾಗುತ್ತೆ. ನಾವಿಲ್ಲಿ ವಿಲುಕಪ್ ಫಾರ್ಮುಲಾದಲ್ಲಿ ಟೇಬಲ್ ಅನ್ನ ಅರೇಂಜ್ ಮಾಡ್ತೀವಿ, ಅದಕ್ಕೆ ನಾವಿಲ್ಲಿ ರಿವರ್ಸ್ ವಿಲುಕಪ್ ಅಂತೇಳಿ ಕರಿತೀವಿ. ಯಾಕಂದ್ರೆ ಲಾಸ್ಟ್ ಕಾಲಮ್ ಅಲ್ಲಿ ಇರುವಂತಹ ಡೀಟೇಲ್ಸ್ ನಮ್ಗಿಲ್ಲಿ ಫಸ್ಟ್ ಕಾಲಮ್ ಅಲ್ಲಿ ಬೇಕಾಗಿದೆ, ಅಥವಾ ಸೆಂಟರ್ ಕಾಲಮ್ ಅಲ್ಲಿ ಇರುವಂತಹ ಡೀಟೇಲ್ಸ್ ಅನ್ನ ನಾವಿಲ್ಲಿ ಫಸ್ಟ್ ತಗೋಬೇಕಾಗಿದೆ. ಈ ರೀತಿಯಾಗಿ ನಾವು ವಿಲುಕಪ್ ಫಾರ್ಮುಲಾವನ್ನ ಯೂಸ್ ಮಾಡೋದಕ್ಕೆ ನಾವಿಲ್ಲಿ ರಿವರ್ಸ್ ವಿಲುಕಪ್ ಅಂತೇಳಿ ಕರಿತೀವಿ. ಯಾವ ರೀತಿಯಾಗಿ ಫಾರ್ಮುಲಾ ಇನ್ಸರ್ಟ್ ಮಾಡೋದು ಅಂತ ನೋಡೋಣ. ಮೊದಲು ನಾವಿಲ್ಲಿ ಪ್ರಾಡಕ್ಟ್ ಐಡಿಯನ್ನ ಸರ್ಚ್ ಮಾಡಬೇಕಾಗುತ್ತೆ. 1231 ಪ್ರಾಡಕ್ಟ್ ಐಡಿ ನಾನಿಲ್ಲಿ ಎಂಟ್ರಿ ಮಾಡ್ತಿದ್ದೀನಿ. ಯಾವುದೇ ಪ್ರಾಡಕ್ಟ್ ಐಡಿಗಳನ್ನ ನೀವಿಲ್ಲಿ ತಗೋಬಹುದು. ನಾನು ಎಕ್ಸಾಂಪಲ್ ನಿಮ್ಗೆ ಕೊಡ್ತಾ ಇದ್ದೀನಿ. ನಂತರ ನಾವಿಲ್ಲಿ ವಿಲುಕಪ್ ಫಾರ್ಮುಲಾವನ್ನ ಇನ್ಸರ್ಟ್ ಮಾಡಬೇಕಾಗುತ್ತೆ. ಈಕ್ವಲ್ ಸಿಂಬಲ್, ವಿಲುಕಪ್ ಫಾರ್ಮುಲಾ, ನಂತರ ಲುಕಪ್ ವ್ಯಾಲ್ಯೂ ನಾವಿಲ್ಲಿ ಇದನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಕಾಮಾ ನಾವಿಲ್ಲಿ ಯೂಸ್ ಮಾಡಬೇಕು. ನಂತರ ನಾವಿಲ್ಲಿ ವಿಲುಕಪ್ ಫಾರ್ಮುಲಾದಲ್ಲಿ ಮತ್ತೊಂದು ಫಾರ್ಮುಲಾವನ್ನ ಇನ್ಸರ್ಟ್ ಮಾಡಬೇಕಾಗಿದೆ. ಚೂಸ್ ಫಾರ್ಮುಲಾವನ್ನ ನಾವಿಲ್ಲಿ ಇನ್ಸರ್ಟ್ ಮಾಡಬೇಕಾಗುತ್ತೆ. ಓಪನ್ ಬ್ರಾಕೆಟ್ ಇಲ್ಲಿ ಬಂದಿದೆ. ನಂತರ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ ಓಪನ್ ಫ್ಲವರ್ ಬ್ರಾಕೆಟ್ ಅನ್ನ. ನಂತರ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ ನಮ್ಮ ಟೇಬಲ್ ಅಲ್ಲಿ ಎಷ್ಟು ಕಾಲಮ್ಗಳಿದೆ ಅಷ್ಟು ನಂಬರ್ ಅನ್ನ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. 1 ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ನಂತರ ಕಾಮಾ 2, 3, 4, 5. ನೀವಿಲ್ಲಿ ನೋಡಬಹುದು ನಮ್ಮ ಟೇಬಲ್ ಅಲ್ಲಿ 5 ಕಾಲಮ್ಗಳನ್ನ ನಾನಿಲ್ಲಿ ಇನ್ಸರ್ಟ್ ಮಾಡಿದ್ದೀನಿ. ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್, ಥರ್ಡ್ ಕಾಲಮ್, ಫೋರ್ತ್ ಕಾಲಮ್, ಫಿಫ್ತ್ ಕಾಲಮ್. ಈ ರೀತಿಯಾಗಿ ನಿಮ್ಮ ಟೇಬಲ್ ಅಲ್ಲಿ ಎಷ್ಟು ಕಾಲಮ್ಗಳಿದೆ ಅಷ್ಟು ನಂಬರ್ ಅನ್ನ ನಾವಿಲ್ಲಿ ಕೊಡಬೇಕಾಗುತ್ತೆ. ನಂತರ ಕ್ಲೋಸ್ ಫ್ಲವರ್ ಬ್ರಾಕೆಟ್ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ನಂತರ ಕಾಮಾ, ನಂತರ ವ್ಯಾಲ್ಯೂ ನೀವಿಲ್ಲಿ ನೋಡಬಹುದು. ನಾವು ಈಗ ಟೇಬಲ್ ಅನ್ನ ಅರೇಂಜ್ ಮಾಡಬೇಕಾಗಿದೆ. ಟೇಬಲ್ ಅಲ್ಲಿ ರಿವರ್ಸ್ ಆಗಿದೆ, ನೀವು ನೋಡಬಹುದು. ಫಸ್ಟ್ ಕಾಲಮ್ ಡೀಟೇಲ್ಸ್ ಅನ್ನ ನಾನಿಲ್ಲಿ ಲಾಸ್ಟ್ ಕಾಲಮ್ ಅಲ್ಲಿ ಎಂಟ್ರಿ ಮಾಡಿದ್ದೀನಿ, ಆದ್ರೆ ರಿಸಲ್ಟ್ ನನಗಿಲ್ಲಿ ತೋರಿಸಬೇಕಾದ್ರೆ ಲಾಸ್ಟ್ ಕಾಲಮ್ ಡೀಟೇಲ್ಸ್ ಫಸ್ಟ್ ಕಾಲಮ್ ಅಲ್ಲಿ ಬೇಕಾಗಿದೆ. ಇಲ್ಲಿ ನಾವು 1, 2, 3, 4, 5 ಈ ರೀತಿಯಾಗಿ ನಂಬರ್ಸ್ ಅನ್ನ ಕೊಟ್ಟಿದೀವಿ. ಇಲ್ಲಿ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ ನಮಗೆ ಫಸ್ಟ್ ಕಾಲಮ್ ಯಾವ್ದು ಬೇಕು, ಸೆಕೆಂಡ್ ಕಾಲಮ್ ಯಾವ್ದು ಬೇಕು, ನಂತರ ಫೋರ್ತ್ ಕಾಲಮ್, ಫಿಫ್ತ್ ಕಾಲಮ್. ಈ ರೀತಿಯಾಗಿ ನಾವಿಲ್ಲಿ ಕಾಲಮ್ ಗಳನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ವ್ಯಾಲ್ಯೂ ಪ್ಲೇಸ್ ಅಲ್ಲಿ. ಇಲ್ಲಿ ನಂಬರ್ ಫಸ್ಟ್ ನಾನಿಲ್ಲಿ ಕೊಟ್ಟಿದ್ದೀನಿ. ಫಸ್ಟ್ ಕಾಲಮ್ ಡೀಟೇಲ್ಸ್ ನನಗಿಲ್ಲಿ ಬೇಕಾಗಿದೆ ಪ್ರಾಡಕ್ಟ್ ಐಡಿಯಾ ಡೀಟೇಲ್ಸ್. ನಂತರ ಈ ವ್ಯಾಲ್ಯೂ ನಾನಿಲ್ಲಿ ಫಿಕ್ಸ್ ಮಾಡಬೇಕಾಗಿದೆ. F4 ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನಂತರ ಕಾಮಾ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ನಂತರ ಸೆಕೆಂಡ್ ಕಾಲಮ್ ಡೀಟೇಲ್ಸ್, ಯಾವ ಡೀಟೇಲ್ಸ್ ನಮ್ಗಿಲ್ಲಿ ಬೇಕಾಗಿದೆ. ಸೆಕೆಂಡ್ ಕಾಲಮ್ ಡೀಟೇಲ್ಸ್ ನನಗಿಲ್ಲಿ ಸೇಲ್ಸ್ ಮೆನ್ ಡೀಟೇಲ್ಸ್ ಬೇಕಾಗಿದೆ. ನಂತರ ಈ ವ್ಯಾಲ್ಯೂ ನಾವಿಲ್ಲಿ ಫಿಕ್ಸ್ ಮಾಡಬೇಕು. ನಂತರ ಕಾಮಾ, ಥರ್ಡ್ ಕಾಲಮ್ ಡೀಟೇಲ್ಸ್, ಯಾವ ಡೀಟೇಲ್ಸ್ ನಮ್ಗಿಲ್ಲಿ ಬೇಕು, ಪ್ರಾಡಕ್ಟ್ ಐಡಿಯನ್ನ ನಾನಿಲ್ಲಿ ಥರ್ಡ್ ಕಾಲಮ್ ಆಗಿ ತಗೊಳ್ತಾ ಇದ್ದೀನಿ. ನಂತರ ಫಿಕ್ಸ್ ವ್ಯಾಲ್ಯೂ, ಕಾಮಾ, ಫೋರ್ತ್ ಕಾಲಮ್ ಡೀಟೇಲ್ಸ್ ನಾನಿಲ್ಲಿ ಝೋನ್ ಅನ್ನ ತಗೊಳ್ತಾ ಇದ್ದೀನಿ. ನಂತರ ಫಿಕ್ಸ್ ವ್ಯಾಲ್ಯೂ,
ಕಾಮ. ನಂತರ ಫಿಫ್ತ್ ಕಾಲಮ್ ಡೀಟೇಲ್ಸ್ ಅನ್ನ ನಾನಿಲ್ಲಿ ಸೇಲ್ ನಂಬರ್ ಅನ್ನ ತಗೊಳ್ತಾ ಇದ್ದೀನಿ. ನಂತರ ಫಿಕ್ಸ್ ವ್ಯಾಲ್ಯೂ. ನಂತರ ಕ್ಲೋಸ್ ಬ್ರಾಕೆಟ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ನಂತರ ಕಾಮ ನಾವಿಲ್ಲಿ ಕೊಡ್ಬೇಕಾಗುತ್ತೆ. ನಂತರ ನೀವಿಲ್ಲಿ ನೋಡಬಹುದು ಕಾಲಮ್ ಇಂಡೆಕ್ಸ್ ನಂಬರ್ ನಾವಿಲ್ಲಿ ಕೊಡ್ಬೇಕಾಗುತ್ತೆ. ರೋ ಫಾರ್ಮುಲಾವನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಕ್ಲೋಸ್ ಬ್ರಾಕೆಟ್. ಎಷ್ಟನೇ ರೋ ಇಂದ ನಮಗೆ ಡೀಟೇಲ್ಸ್ ಬೇಕಾಗಿದೆ ನಾವಿಲ್ಲಿ ನೋಡ್ಬೇಕಾಗುತ್ತೆ. ಫಸ್ಟ್ ರೋ ನಲ್ಲಿ ನಾವು ಟೇಬಲ್ ಹೆಡ್ಡಿಂಗ್ ಅನ್ನ ಎಂಟ್ರಿ ಮಾಡಿದೀವಿ. ಸೆಕೆಂಡ್ ರೋ ಇಂದ ನಮಗೆ ಡೀಟೇಲ್ಸ್ ಬೇಕಾಗಿದೆ. ರೋ -1 ನಾವಿಲ್ಲಿ ಕೊಡ್ಬೇಕಾಗುತ್ತೆ. ಯಾಕಂದ್ರೆ ಯಾವ ರೋ ನಲ್ಲಿ ನಾವು ಫಾರ್ಮುಲಾ ಇನ್ಸರ್ಟ್ ಮಾಡ್ತಾ ಇದೀವಿ ನೋಡ್ಬೇಕಾಗುತ್ತೆ. ಸೆಕೆಂಡ್ ರೋ ನಲ್ಲಿ ನಾವಿಲ್ಲಿ ಫಾರ್ಮುಲಾವನ್ನ ಇನ್ಸರ್ಟ್ ಮಾಡ್ತಾ ಇದೀವಿ. 2 - 1 ಮಾಡಿದ್ರೆ ನಮ್ಗಿಲ್ಲಿ 1 ಬರುತ್ತೆ. ಫಸ್ಟ್ ಈ ರೋ ಇಂದ ನಮ್ಗಿಲ್ಲಿ ಡೀಟೇಲ್ಸ್ ಬರುತ್ತೆ. ಅದಕ್ಕೋಸ್ಕರ ರೋ -1 ನಾವಿಲ್ಲಿ ಕೊಡ್ಬೇಕಾಗುತ್ತೆ. ನಂತರ ಕಾಮ. ರೇಂಜ್ ಲುಕ್ಅಪ್ 0 ನಾವಿಲ್ಲಿ ಕೊಡ್ಬೇಕಾಗುತ್ತೆ. ಎಕ್ಸಾಕ್ಟ್ ಮ್ಯಾಚ್ ನಮ್ಗಿಲ್ಲಿ ಬೇಕಾಗಿದೆ ಅದಕ್ಕೋಸ್ಕರ. ನಂತರ ಕ್ಲೋಸ್ ಬ್ರಾಕೆಟ್ ಎಂಟರ್. ನೀವಿಲ್ಲಿ ನೋಡಬಹುದು ಡೀಟೇಲ್ಸ್ ಬಂದಿದೆ ರಾಹುಲ್ ಕುಮಾರ್. ಈ ರೀತಿಯಾಗಿ ನಾವಿಲ್ಲಿ ಕ್ಲಿಕ್ ಮಾಡೋಣ. ನಂತರ ಡ್ರ್ಯಾಗ್. ನಂತರ ನೀವಿಲ್ಲಿ ನೋಡ್ತಾ ಇರಬಹುದು ಡೀಟೇಲ್ಸ್ ಬಂದಿಲ್ಲ. ಫಾರ್ಮುಲಾ ಎಲ್ಲಿ ರಾಂಗ್ ಆಗಿದೆ ನಾವಿಲ್ಲಿ ನೋಡ್ಬೇಕಾಗುತ್ತೆ. ಈ ಫಾರ್ಮುಲಾ ನಾನಿಲ್ಲಿ ಡಬಲ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಈ ವ್ಯಾಲ್ಯೂ ನಾವಿಲ್ಲಿ ಫಿಕ್ಸ್ ಮಾಡಬೇಕಾಗಿದೆ. F4. ನಂತರ ಎಂಟರ್. ನಂತರ ಸೆಲೆಕ್ಟ್ ಡ್ರ್ಯಾಗ್. ನೀವಿಲ್ಲಿ ನೋಡಬಹುದು ಡೀಟೇಲ್ಸ್ ಯಾವ ರೀತಿಯಾಗಿ ಬರ್ತಾ ಇದೆ ಅಂತ. ಈ ವ್ಯಾಲ್ಯೂ ನಾವಿಲ್ಲಿ ಚೇಂಜ್ ಮಾಡಿ ನೋಡೋಣ. 1 2 3 8 ಎಂಟರ್. ನೀವಿಲ್ಲಿ ನೋಡಬಹುದು ಡೀಟೇಲ್ಸ್ ಯಾವ ರೀತಿಯಾಗಿ ಬಂದಿದೆ ಅಂತ. ನಾವಿಲ್ಲಿ ಫಾರ್ಮುಲಾವನ್ನು ಡಬಲ್ ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡಬಹುದು ನಾನಿಲ್ಲಿ 5 ಕಾಲಮ್ಗಳನ್ನ ಇನ್ಸರ್ಟ್ ಮಾಡಿದ್ದೀನಿ ಟೇಬಲ್ ಅಲ್ಲಿ. ನಾನಿಲ್ಲಿ 5 ನಂಬರ್ ಅನ್ನ ಕೊಟ್ಟಿದ್ದೀನಿ. ಫಸ್ಟ್ ಕಾಲಮ್ ಅಲ್ಲಿ ಯಾವ ಡೀಟೇಲ್ಸ್ ಬೇಕು, ಸೆಕೆಂಡ್ ಕಾಲಮ್ ಅಲ್ಲಿ ಯಾವ ಡೀಟೇಲ್ಸ್ ಬೇಕು, ಈ ರೀತಿಯಾಗಿ ಇಲ್ಲಿ ಟೇಬಲ್ ಯಾವುದೇ ರೀತಿಯಾಗಿ ಇರಬಹುದು. ಪ್ರಾಡಕ್ಟ್ ಐಡಿ ನೀವು ಸೆಂಟರ್ ಅಲ್ಲಿ ಎಂಟ್ರಿ ಮಾಡಬಹುದು ಅಥವಾ ಸೇಲ್ಸ್ ಮೆನ್ ಲಾಸ್ಟ್ ಅಲ್ಲಿ ನೀವು ಎಂಟ್ರಿ ಮಾಡಬಹುದು. ಮೊದಲು ನೀವು ನೋಡ್ಬೇಕಾಗುತ್ತೆ ಟೇಬಲ್ ಯಾವ ರೀತಿಯಾಗಿ ಇದೆ. ನಂತರ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಟೇಬಲ್ ನಲ್ಲಿ ಇರುವಂತಹ ಯಾವ ಕಾಲಮ್ ಫಸ್ಟ್ ಕಾಲಮ್ ಬೇಕಾಗಿದೆ, ನಂತರ ಯಾವ ಕಾಲಮ್ ಸೆಕೆಂಡ್ ಬೇಕಾಗಿದೆ, ನಂತರ ಯಾವ ಕಾಲಮ್ ಲಾಸ್ಟ್ ಬೇಕಾಗಿದೆ. ಈ ರೀತಿಯಾಗಿ ನೀವು ಟೇಬಲ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಆಗ ನಮ್ಗೆ ಕರೆಕ್ಟ್ ರಿಸಲ್ಟ್ ಬರುತ್ತೆ. ಈ ರೀತಿಯಾಗಿ ನಾವು ವಿಲುಕಪ್ ಫಾರ್ಮುಲಾವನ್ನ ಇನ್ಸರ್ಟ್ ಮಾಡೋದಕ್ಕೆ ರಿವರ್ಸ್ ವಿಲುಕಪ್ ಅಂತೇಳಿ ಕರಿತೀವಿ.